ನೀವೇನಾದರೂ ಕನ್ನಡ ಭಾಷೆಯಲ್ಲಿ ಟ್ರಾನ್ಸ್ಕ್ರಿಪ್ಟರ್ ರೋಲ್ನ ಹುಡುಕ್ತಾ ಇದ್ದೀರಾ? ತಿಂಗಳಿಗೆ 35,000 ಪ್ಲಸ್ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ದೀವಿ ಅಂದರೂ ಕೂಡ ನೀವು ಆರಾಮಾಗಿ ಕೆಲಸನ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ದರೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್ಗಳು, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಾಗಿದ್ದರೂ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ನೀವು ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲೈನ್ಸಿಂಗ್ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇಲ್ಲ. ಹಾಗೆ ನಿಮಗೆ ಪ್ರಾಜೆಕ್ಟ್ ಯಾವ್ದು ತೊಗೊಳ್ಬೇಕು ತೊಗೊಳ್ಬಾರ್ದು ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ರೀತಿ ಪ್ರೆಷರ್ ಕೂಡ ಇಲ್ಲಿ ಇರೋದಿಲ್ಲ. ನಿಮಗೆ 1 ಮಿನಿಟ್ ಅಥವಾ ಪರ್ ಮಿನಿಟ್ ವೈಸ್ ಇಲ್ಲಿ ನಿಮಗೆ ಸ್ಯಾಲರಿನ ಪೇನ ಮಾಡ್ತಾರೆ. ಸೊ ಅದು ನಿಮಗೆ ಕಂಪ್ಲೀಟಾಗಿ ಇಮೇಲಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತಾರೆ. ನಾನು ಕೂಡ ಇಲ್ಲಿ ಅಪ್ಲೈನ ಮಾಡಿ ಇಮೇಲ್ ಬಂದು ನನಗೆ ಪ್ರೂಫ್ ಸಿಕ್ಕಿದ ಮೇಲೆ ನಿಮಗೆ ಇಲ್ಲಿ ನಾನು ಸಜೆಸ್ಟ್ ಮಾಡ್ತಾ ಇರೋವಂಥದ್ದು. ಇಲ್ಲಿ ನೀವು 2 ಮೆಥಡಲ್ಲಿ ಅಪ್ಲೈನ ಮಾಡ್ಬೋದು. ಒಂದು, ಅವರ ಇಮೇಲ್ಗೆ ವೆಬ್ಸೈಟ್ಗೆ ಹೋಗಿ ನಾನು ಅವರ ಇಮೇಲ್ನ ತೋರಿಸಿ ನಿಮಗೆ ಅದಕ್ಕೆ ಹೇಗೆ ಇಮೇಲ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಜೊತೆಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ನು ಕೂಡ ನಾನು ನಿಮಗೆ ಶೇರ್ ಮಾಡಿ ಇದರಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಕೂಡ ನೀವು ಕಾಲ್ ಮಾಡಿ ಕೂಡ ಇಲ್ಲಿ ಡೈರೆಕ್ಟ್ ಇಂಟರ್ವ್ಯೂನ ತೊಗೊಳ್ಬೋದಾಗಿರುತ್ತೆ. ನಾನು ಕೂಡ ಕಾಲ್ ಮಾಡಿದ್ದೀನಿ, ಅವರು ರಿಸೀವ್ ಮಾಡ್ತಾರೆ, ಹಾಗೆ ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಹಾಗೆ ನಾನು ಇಮೇಲ್ನ ಕೂಡ ಸೆಂಡ್ ಮಾಡಿದೆ, ಅದಕ್ಕೆ ನನಗೆ ವಾಪಸ್ ರಿಪ್ಲೈ ಇಮೇಲ್ ಕೂಡ ಬಂದಿದೆ. ಅದರಲ್ಲಿ ನನಗೆ ಪರ್ ಮಿನಿಟ್ ನಿಮಗೆ 7 ರೂಪೀಸ್ ಪೇನ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಎಷ್ಟು ಮಿನಿಟ್ಸ್ ವಿಡಿಯೋ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ಎಷ್ಟೆಷ್ಟು ಆಡಿಯೋಸ್ಗಳನ್ನ ನೀವು ಕಂಪ್ಲೀಟ್ ಮಾಡಿ ಕೊಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ ಇಲ್ಲಿ ಆಗ್ತಾ ಹೋಗುತ್ತೆ. ಆ ಪ್ರೂಫ್, ಇಮೇಲ್ ಪ್ರೂಫ್ ಕೂಡ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನೀವು ಅದನ್ನು ಚೆಕ್ ಮಾಡ್ಕೊಬೋದಾಗಿರುತ್ತೆ. ಸೊ ಈ ರೋಲು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ಮಾಡ್ತೀವಿ ಅನ್ನೋದಾದರೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡವರೆಗೂ ನೋಡಿ, ಯಾಕಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ ಹಾಕಿ ಸೆಕೆಂಡರಿ ಪ್ಲಾಟ್ಫಾರ್ಮ್ ಎರಡರಲ್ಲೂ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಸೊ ಅದು ಹೇಗೆ ಏನು ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿ, ಆವಾಗಲೇ ನಿಮಗೆ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಇಮೇಲ್ ಜೊತೆಗೆ ಅವರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ಔಟ್ನ ನೀವು ಮಾಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಈ ಕಂಪ್ನಿಯ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಸೊ ಇಲ್ಲಿ ನೀವು ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ತೊಗೊಬೋದು. ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂದರೆ, ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ನೀವು ಇಲ್ಲಿ 2 ಮೆಥಡಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ. ಬಂದು ಈ ವೆಬ್ಸೈಟಲ್ಲಿ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನೀವು ಅಪ್ಲೈನ ಮಾಡುವಂಥದ್ದು. ಅಂದರೆ ಇಲ್ಲಿ ಫಾರ್ಮ್ಸ್ಗಳನ್ನ ಅವ್ರು ಅಫಿಷಿಯಲ್ ಆಗಿ ಓಪನ್ನ ಮಾಡಿಲ್ಲ, ಬಟ್ ಇಲ್ಲಿರುವಂಥ ಇಮೇಲ್ ಐಡಿಗೆ ನೀವು ರೆಸ್ಯೂಮ್ಸ್ಗಳನ್ನ ಕಳಿಸ್ಬೇಕು ಅಂತ ಹೇಳಿರ್ತಾರೆ. ಸೊ ಅದೊಂದು ಮೆಥಡಲ್ಲಿ ನೀವು ಮಾಡ್ಬೋದು. ಇನ್ನೊಂದು ಅವರು ಸೆಕೆಂಡರಿ ಪ್ಲಾಟ್ಫಾರ್ಮ್ಸಲ್ಲಿ ಎಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಲ್ಲಿಂದ ನೀವು ಅಪ್ಲೈನ ಮಾಡಬೇಕಾಗಿರುತ್ತೆ. ಸೊ ಇದು 2 ಮೆಥಡ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸೊ ಹೇಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಇದು ಬಂದು ಅವರ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಹೇಗೆ ಏನು ಯಾವೆಲ್ಲ ಲ್ಯಾಂಗ್ವೇಜಸಲ್ಲಿದೆ ಎಲ್ಲಾನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕನ್ನಡ ಭಾಷೆ ಆಗಿರ್ಬೋದು, ಇಂಗ್ಲಿಷ್, ಹಿಂದಿ, ತಮಿಳ್, ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಎಲ್ಲ ಲ್ಯಾಂಗ್ವೇಜಲ್ಲೂ ನೀವು ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ಸ್ ಇದೆ, ಹಾಗೆ ಅವರ ಕ್ರಿಯೇಟಿವ್, ಅಬೌವ್, ಕಾಂಟ್ಯಾಕ್ಟ್ ಎಲ್ಲ ಇನ್ಫಾರ್ಮೇಷನ್ಸು ಇಲ್ಲಿದೆ. ನೀವೆಲ್ಲನೂ ಕೂಡ ಇಲ್ಲಿ ಚೆಕ್ನ ಮಾಡ್ಕೊಬೋದಾಗಿರುತ್ತೆ. ಬಟ್ ಇಲ್ಲಿ ನೀವು ಕಾಂಟ್ಯಾಕ್ಟಲ್ಲಿ ನೀವು ನಿಮ್ಮ ಫಾರ್ಮ್ನ ಫಿಲ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಇಲ್ಲಿ ಅವರ ಕಸ್ಟಮರ್ಸ್ಗೆ ಅಂತ ಇದು ಓಪನ್ ಆಗಿರುವಂಥದ್ದು. ಸೊ ನಿಮ್ಗೆ ಇಲ್ಲಿ ಅವೈಲಬಿಲಿಟಿ ಇರೋದಿಲ್ಲ. ಬಟ್ ನೀವು ಇಲ್ಲಿ ಒಂದು ಇಮೇಲ್ ಇದೆ, ಆ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮ್ ಮತ್ತು ಇನ್ಫಾರ್ಮೇಷನ್ಸ್ನ ಕಳಿಸ್ಬೇಕಾಗಿರುತ್ತೆ. ನಾನು ಈ ಲೈಕ್ ಫಸ್ಟ್ ಇದು ಹೇಗೆ ವರ್ಕ್ ಆಗುತ್ತೆ, ಯಾವುದೆಲ್ಲ ರಿಲೇಟೆಡ್ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ವರ್ಕ್ ಇರುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳ್ತೀನಿ. ಆಮೇಲೆ ಆ ಇಮೇಲ್ ಮತ್ತು ನೀವು ಯಾವ ಫಾರ್ಮ್ಯಾಟಲ್ಲಿ ಇಮೇಲ್ನ ಬರೆದಿರಬೇಕು ಅನ್ನೋದನ್ನ ನಾನೊಂದು ಫೋಟೋಸ್ನ ಇಲ್ಲಿ ಹಾಕ್ತೀನಿ, ಅದನ್ನು ನೀವು ಫಾಲೋನ ಮಾಡಿ. ಮೊದಲನೇದಾಗಿ ಆಡಿಯೋ ಇರುತ್ತೆ, ವಿಡಿಯೋ ಇರುತ್ತೆ, ಇಂಟರ್ವ್ಯೂಸ್ ಇರುತ್ತೆ, ಪಾಡ್ಕಾಸ್ಟ್ ಇರುತ್ತೆ, ಮೀಟಿಂಗ್ ಅಥವಾ ವೆಬಿನಾರ್ ಇರುತ್ತೆ, ರಿಸರ್ಚ್ದ, ಹಾಗೆ ಕಾರ್ಪೊರೇಟ್ ಇರುತ್ತೆ, ಲೀಗಲ್ ಇರುತ್ತೆ, ಮೆಡಿಕಲ್, ಇದೆಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ಸಲ್ಲಿ ನೀವು ಅಥವಾ ಟಾಪಿಕ್ಸ್ ಮೇಲೆ ಟ್ರಾನ್ಸ್ಕ್ರಿಪ್ಷನ್ ವರ್ಕ್ನ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಡಿಪಾರ್ಟ್ಮೆಂಟಲ್ಲಿ ಕಂಪ್ನೀಸ್ಗಳಿಗೆ ಅವರು ಲೈಕ್ ಕೊಲ್ಯಾಬ್ ಮಾಡ್ಕೊಂಡಿರ್ತಾರೆ ಅಥವಾ ಕಸ್ಟಮರ್ಸ್ಗಳಿರ್ತಾರೆ. ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸನ್ನ ನೀವು ಅಥವಾ ವರ್ಕ್ನ ನೀವು ಟ್ರಾನ್ಸ್ಕ್ರಿಪ್ಟ್ ಮಾಡಿ ಕೊಡಬೇಕಾಗಿರುತ್ತೆ ಅಂತ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ.
ಇಲ್ಲಿ ನೀವು ಇನ್ನಷ್ಟು ಇನ್ಫಾರ್ಮೇಷನ್ಸ್‌ನು ಕೂಡ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಬೋದು. ಅದನ್ನು ಕೂಡ ನೀವಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗೆ ಓಪನ್ ಮಾಡಿ ಕೂಡ ನೋಡ್ಬೋದಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು. ನಾನಿಲ್ಲಿ ಈ ಶೀಟ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇಂಗ್ಲೀಷ್ ಮತ್ತು ಫಾರ್ ಎಕ್ಸಾಂಪಲ್ ಅವ್ರು ಇಂಗ್ಲೀಷಲ್ಲಿ ಆಡಿಯೋ ಕೊಟ್ಟಿರ್ತಾರೆ. ಅದನ್ನು ಹಿಂದಿಗೆ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೇಕು ಅಥವಾ ಮರಾಠಿ, ತಮಿಳ್, ತೆಲುಗು, ಬೆಂಗಾಲಿ, ಗುಜರಾತಿ, ಈವನ್ ಕನ್ನಡ ಕೂಡ ಇದೆ. ಸೊ ನಾನು ಅದನ್ನು ನಿಮಗೆ ತೋರಿಸ್ಬೇಕಾಗಿತ್ತು. ಕನ್ನಡ, ಮಲಯಾಳಂ, ಪಂಜಾಬಿ ಎಲ್ಲ ರೀತಿಯಾದಂಥ ಲ್ಯಾಂಗ್ವೇಜಲ್ಲೂ ಇದೆ. ಅದನ್ನು ಕೂಡ ನೀವು ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಸ್ಪೆಸಿಫೈ ಮಾಡಿ ಇಲ್ಲಿ ತೊಗೊಳ್ಬೋದಾಗಿರುತ್ತೆ. ಇಲ್ಲಿ ನೀವು ಯಾವ ಇಮೇಲ್ಗೆ ಮಾಡಬೇಕು ಅಂತ ನೋಡೋದಾದರೆ ಇಲ್ಲಿ ನೀವಿಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಇಮೇಲ್ ಸಿಗುತ್ತೆ. ಓಕೆನಾ? ಸೊ ಈ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮ್ ಮತ್ತೆ ನಿಮ್ಮ ಒಂದು ಇಮೇಲ್ನ ಮಾಡಬೇಕಾಗಿರುತ್ತೆ. ಸಬ್ಜೆಕ್ಟ್ ಮತ್ತು ಅದೊಂದು ನಾನು ಏನು ಹೇಳ್ತಾರೆ ಲೈಕ್ ಫಾರ್ಮ್ಯಾಟ್ನ ನಾನೊಂದು ಸ್ಕ್ರೀನ್ಶಾಟ್ನ ಇಲ್ಲಿ ನಾನು ನಿಮಗೆ ನೆಕ್ಸ್ಟ್ ಡೇಗೆ ಅಪ್ಲೋಡ್ ಮಾಡ್ತೀನಿ ಅಥವಾ ಶೇರ್ನ ಮಾಡ್ತೀನಿ. ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಆ್ಯಸ್ ಇಟ್ ಈಸ್ ನೀವು ಟೈಪ್ನ ಮಾಡಿ ಅಥವಾ ನೀವು ಚಾಟ್ ಜಿ ಪಿ ಟಿಲೂ ಕೂಡ ಸರ್ಚ್ನ ಮಾಡ್ಬೋದು. ಲೈಕ್ ಈ ಸ್ಪೆಸಿಫಿಕ್ ಕಂಪ್ನಿಗೆ ಹೇಗೆ ನಾವು ಇಮೇಲ್ನ ಬರೆಯೋದು ರಿಗಾರ್ಡಿಂಗ್ ಈ ವರ್ಕ್ಗೆ ಅಂತ ನೀವು ಹಾಕಿದ್ರೆ ಅದು ಒಂದು ಫಾರ್ಮ್ಯಾಟ್ನ ಕೂಡ ಕೊಡುತ್ತೆ. ಅದನ್ನು ಬೇಕಾದ್ರೆ ನೀವು ಕಾಪಿ ಮಾಡ್ಬೋದು. ಬಟ್ ಒಂದು ಫಾರ್ಮ್ಯಾಟ್ನ ನಾನು ರೆಫರೆನ್ಸ್ ಆಗಿ ಹಾಕಿರ್ತೀನಿ. ಅದನ್ನು ನೀವು ಆ್ಯಸ್ ಇಟ್ ಈಸ್ ಫಾಲೋ ಮಾಡ್ಬೋದಾಗಿರುತ್ತೆ. ಇದೊಂದು ಇಮೇಲ್ಗೆ ನೀವು ಸೆಂಡ್ ಮಾಡ್ಬೋದು. ಇನ್ನೊಂದು ಇಮೇಲ್ ಯಾವುದು ಅಂದರೆ ಐಯರಿಂಗ್ ಅನ್ನೋ ಒಂದು ಇಮೇಲ್ ಇದೆ. ಅದನ್ನು ಕೂಡ ನಾನು ನಿಮಗೆ ಒಂದು ರಿಟರ್ನ್ ಫಾರ್ಮ್ಯಾಟಲ್ಲಿ ಇಲ್ಲೆಲ್ಲಾದರೂ ಸ್ಕ್ರೀನ್ ಮೇಲೆ ಅಥವಾ ನೆಕ್ಸ್ಟ್ ಒಂದು ಫೋಟೋನ ಅಪ್ಲೋಡ್ ಮಾಡ್ತೀನಿ. ಆ ಇಮೇಲ್ಗೂ ಕೂಡ ನೀವು ನಿಮ್ಮ ರೆಸ್ಯೂಮ್ ಮತ್ತು ನಿಮ್ಮ ಇಮೇಲ್ ಅಂದರೆ ಸಬ್ಜೆಕ್ಟ್ ಏನಕ್ಕೆ ನಾವು ಇಮೇಲ್ನ ಮಾಡ್ತಾ ಇದೀವಿ ಅನ್ನೋದನ್ನ ಹಾಕಿ ಅದೊಂದು ಕೂಡ ನೀವು ಮಾಡ್ಬೋದು. ಇನ್ನೊಂದು ಫಾರ್ಮ್ಯಾಟ್ ಅಂದರೆ ಸೆಕೆಂಡ್ ಫಾರ್ಮ್ಯಾಟ್ ಯಾವುದಿದೆ ನೀವು ಅಪ್ಲೈನ ಮಾಡೋದಕ್ಕೆ ಅಂದರೆ ಅವರು ಪೋಸ್ಟ್ನ ಮಾಡಿರೋಂಥ ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ ಅದು ಬಂದು ಸಿಂಪಲ್ ಐಯರ್ ಅನ್ನೋ ಒಂದು ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ಸ್. ಇದು ಬಂದು ವೆಬ್ಸೈಟ್ ಆಗಿದೆ, ಒಂದು ಜೆನ್ಯೂನ್ ಆದಂಥ ವೆಬ್ಸೈಟ್. ಇಲ್ಲಿ ಅವರು ಅವರ ಪೋಸ್ಟ್ನ ಮಾಡಿದ್ದಾರೆ. ಸಾಕಷ್ಟು ಜನ ಇವಾಗ ಈ ಪ್ಲ್ಯಾಟ್ಫಾರ್ಮಿಂದ ಅಥವಾ ಈ ವೆಬ್ಸೈಟಿಂದ ವರ್ಕ್ ಫ್ರಮ್ ಹೋಮ್ಗೆ ಹೈರಿಂಗ್ಸ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಫ್ರೀಲಾನ್ಸಿಂಗ್ ಟ್ರಾನ್ಸ್ಕ್ರಿಪ್ಟರ್ ಅನ್ನೋ ರೋಲ್ಗೆ ಅವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೇಮ್ ಕಂಪ್ನಿ ಅವರು ವೆಬ್ಸೈಟಲ್ಲಿ ಫಾರ್ಮ್ಸ್ನ ಓಪನ್ ಮಾಡಿಲ್ಲ, ಬಟ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಓಪನ್ನ ಮಾಡಿದ್ದಾರೆ. ಸೊ ನಾನು ನಿಮಗೆ ಇಲ್ಲೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು. ಸೊ ಇಂಡಿಯಾದಲ್ಲಿರುವಂಥ ಲ್ಯಾಂಗ್ವೇಜಸ್ಗೆ ಯಾರೆಲ್ಲ ಗೊತ್ತೋ ಅವ್ರು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಕನ್ನಡ ಭಾಷೆಯಲ್ಲೂ ಕೂಡ ಇಲ್ಲಿ ಅವರು ಓಪನಿಂಗ್ ಮಾಡಿದ್ದಾರೆ. ಹಾಗೆ ಕಂಪ್ನಿ ನೇಮ್ನ ಕೂಡ ನೀವು ಚೆಕ್ನ ಮಾಡ್ಕೊಬೋದು. ಜೊತೆಗೆ ಇದು ರಿಮೋಟ್ ವರ್ಕ್ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಇದು ಪಾರ್ಟ್ ಟೈಮ್, ಫ್ರೆಶರ್ಸ್, ಫುಲ್ ಟೈಮ್, ಕಾಂಟ್ರಾಕ್ಟ್, ಟೆಂಪರರಿ ಎಲ್ಲಾನು ಇಂಟರ್ನ್ಶಿಪ್, ಫ್ರೀಲಾನ್ಸಿಂಗ್ ಎಲ್ಲ ರೀತಿಯಾದಂಥ ಪಾಯಿಂಟ್ಸು ಇದೆ. ಸೊ ನೀವು ಯಾವ ರೀತಿ ಬೇಕೋ ಆ ರೀತಿ ಇಲ್ಲಿ ಕೆಲಸನ ಮಾಡ್ಬೋದು. ಸೊ ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಫುಲ್ ಟೈಮ್, ಪಾರ್ಟ್ ಟೈಮ್ ಅಥವಾ ಫ್ರೀಲಾನ್ಸಿಂಗ್ ಟೈಪಲ್ಲೂ ಕೂಡ ಇದು ಮಾಡ್ಬೋದು. ಇಂಟರ್ನ್ಶಿಪ್ಪಲ್ಲೂ ನೀವು ಮಾಡ್ಬೋದಾಗಿರುತ್ತೆ. ಇನ್ನು ಸ್ಯಾಲ್ರಿ ಬಂದು ನಿಮಗೆ 5 ಇಂದ 35,000 ವರೆಗೂ ಪರ್ ಮಂತ್ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಇಲ್ಲಿ ಏನಕ್ಕೆ 5,000 ಅಂತ ಸ್ಪೆಸಿಫೈ ಮಾಡಿದ್ದಾರೆ ಅಂದರೆ ಎಷ್ಟು ಆಡಿಯೋಸ್ಗಳನ್ನ ನೀವು ತೊಗೊಳ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ನಿಮಗೆ ಇಲ್ಲಿ ಮಾಡೋದಕ್ಕೆ ಚಾನ್ಸಸ್ ಇರುವಂಥದ್ದು. ಬಟ್ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರೋದಿಲ್ಲ. ನೀವು ಎಷ್ಟು ವರ್ಕ್ನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ನೀವು ಜಸ್ಟ್ 35 ಅಲ್ಲ ಪ್ಲಸ್ಸು ಕೂಡ ಮಾಡ್ಬೋದು. ಬಟ್ ನೀವು ಎಷ್ಟು ಆಡಿಯೋಸ್ನ ತೊಗೊಂಡು ಕೆಲಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ಅವ್ರು ಈ ರೀತಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ಲ್ಯಾಂಗ್ವೇಜಸ್ನ ನೋಡ್ಬೋದು. ಕನ್ನಡ ಕೂಡ ಇದೆ, ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಇದೆ. ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಹಾಗೆ ಜಾಬ್ ಡಿಸ್ಕ್ರಿಪ್ಷನ್ನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಇಲ್ಲಿ ಒಂದು ಇಮೇಲ್ ಐ ಡಿ ಜೊತೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ನಾನು ನಿಮಗೆ ಒಂದು ಇಮೇಲ್ ಐ ಡಿ ಐಯರಿಂಗ್ ಅಂತ ಹೇಳಿದ್ನಲ್ಲ ಆ ಇಮೇಲ್ ಐ ಡಿ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಜೊತೆಗೆ ಅವರು ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಆ ಇಮೇಲ್ಗೆ ಅಥವಾ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಕೂಡ ಮಾಡಿ ಇಲ್ಲಿ ನೀವು ಲೈಕ್ ಅಪ್ಲೈನ ಮಾಡ್ಬೋದು ಅಥವಾ ಜಾಬ್ ಬಗ್ಗೆ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ನ ತೊಗೊಳ್ಬೋದಾಗಿರುತ್ತೆ. ಸೊ ಮೇನ್ ಆಗಿ ನೀವು ಇಲ್ಲಿ ನೋಡಿದ್ರೆ ಫ್ರೀಲಾನ್ಸಿಂಗ್ ಟ್ರಾನ್ಸ್ಕ್ರಿಪ್ಟರ್ ಆಗಿರುತ್ತೆ. ಸಿನ್ವೆರಾ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇಸ್ ಲುಕಿಂಗ್ ಫಾರ್ ಇಮಿಡಿಯೇಟ್ ಜಾಯ್ನಿಂಗ್ ವಿತ್ ಸ್ಟ್ರಾಂಗ್ ಲಿಸನಿಂಗ್ ಆ್ಯಂಡ್ ಟೈಪಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕಂಪ್ನಿಯವರು ಲೈಕ್ ಯಾರಿಗೆಲ್ಲ ಇಮಿಡಿಯೇಟ್ ಆಗಿ ಜಾಯ್ನ್ ಆಗೋದಕ್ಕೆ ಆಗುತ್ತೆ, ಜೊತೆಗೆ ಸ್ಟ್ರಾಂಗ್ ಲಿಸನಿಂಗ್ ಸ್ಕಿಲ್ಸ್ ಇರುತ್ತೆ, ಹಾಗೆ ಟೈಪಿಂಗ್ ಸ್ಕಿಲ್ಸ್ ಇರುತ್ತೆ. ಯಾಕಂದರೆ ಅವ್ರು ಕಳಿಸೋಂಥ ಆಡಿಯೋಸ್ಗಳನ್ನ ಕೇಳಿಸ್ಕೊಂಡು ನೀವು ಟೈಪ್ ಮಾಡಿ ವಾಪಸ್ ಕಳಿಸ್ಬೇಕಾಗಿರುತ್ತೆ. ಅದರಿಂದ ನಿಮಗೆ ಲಿಸನಿಂಗ್ ಸ್ಕಿಲ್ಸ್ ಮತ್ತು ಟೈಪಿಂಗ್ ಸ್ಕಿಲ್ಸ್ ಯಾರಿಗೆ ಚೆನ್ನಾಗಿರುತ್ತೆ ಅವ್ರನ್ನ ಇಲ್ಲಿ ನಾವು ಇಮಿಡಿಯೇಟ್ ಜಾಯ್ನ್ ಆಗೋರನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ನಾನು ಇನ್ನೊಂದು ವಿಡಿಯೋದಲ್ಲಿ ಒಂದು ಟಿಪ್ ಕೂಡ ಕೊಟ್ಟಿದ್ದೆ. ಲೈಕ್ ಆಡಿಯೋ ಲಿಂಕ್ನ ಕಾಪಿ ಮಾಡಿಕೊಂಡು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಲೈಕ್ ಯೂಟ್ಯೂಬ್ ಟು ಟೆಕ್ಸ್ಟ್ ಅಂತ ಅದು ನಿಮ್ಮ ಆಡಿಯೋ ಲಿಂಕಿಂದ ಸ್ಕ್ರಿಪ್ಟ್ ಫಾರ್ಮ್ಗೆ ಅದು ಟೈಪ್ ಮಾಡಿ ಕೊಡುತ್ತೆ. ಆ ಸ್ಕ್ರಿಪ್ಟ್ನ ಕಾಪಿ ಮಾಡಿಕೊಂಡು ನೀವು ಚಾಟ್ ಜಿ ಪಿ ಟಿಲಿ ರಿಟರ್ನ್ ಫಾರ್ಮ್ಯಾಟಲ್ಲಿ ತೊಗೊಬೋದು. ಸೊ ಅದರ ರಿಲೇಟೆಡ್ ಏನಾದ್ರು ವಿಡಿಯೋ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಯಾರೆಲ್ಲ ಈ ರೀತಿಯಾದಂಥ ವರ್ಕ್ನ ಮಾಡ್ತಾ ಇರ್ತಾರೆ ಲೈಕ್ ಟ್ರಾನ್ಸ್ಕ್ರಿಪ್ಟಿಂಗ್ ರೋಲ್ನ ಮಾಡ್ತಾ ಇರ್ತೀರ
ಇದ್ದೀರಾ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೀವು ನೋಡೋದಾದರೆ ಇಲ್ಲಿ ನೀವು ವರ್ಕ್ ರಿಮೋಟ್ಲಿ ವಿತ್ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಯಾವುದೇ ರೀತಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರುತ್ತಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕಂಪ್ಲೀಟ್ ಅಂದರೆ ವರ್ಕ್ನ ಮಾಡ್ಬೋದು. ಬಟ್ ಅವರು ಟೈಮ್ ಲಿಮಿಟ್ನ ಕೊಟ್ಟಿರ್ತಾರೆ, ಅದನ್ನು ನೀವು ಒಳಗೆ ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ. ಲ್ಯಾಂಗ್ವೇಜಸ್ ಅವ್ರು ನಿಮಗೆ ಇಲ್ಲಿ ಸಾಕಷ್ಟು ಲ್ಯಾಂಗ್ವೇಜಸ್ನ ಕೊಟ್ಟಿದ್ದಾರೆ. ನಾನು ಇಲ್ಲಿ ಆಲ್ರೆಡಿ ಯಾವ ಲ್ಯಾಂಗ್ವೇಜಸ್ಗೆ ಓಪನಿಂಗ್ ಇದೆ ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದೀನಿ. ಇವನ್ ಕನ್ನಡಗೂ ಕೂಡ ಓಪನಿಂಗ್ ಇದೆ. ಸೊ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಯಾರೆಲ್ಲ ಕನ್ನಡಕ್ಕೆ ವರ್ಕ್ ಫ್ರಮ್ ಹೋಮ್ ಹುಡುಕ್ತಿದ್ರೆ ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಪೇಮೆಂಟ್ಸ್ನ ನೋಡಿದ್ರೆ ಪರ್ ಆಡಿಯೋ ಮಿನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಎಷ್ಟು ಆಡಿಯೋಸ್ಗೆ ನೀವು ಅಂದರೆ ವಿಡಿಯೋಸ್ಗೆ ನೀವು ವರ್ಕ್ನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ನೀವು ಮಾಡ್ಬೋದು. ಎಷ್ಟು ಮಿನಿಟ್ಸ್ ಆಡಿಯೋ ಇರುತ್ತೆ ಅಷ್ಟು ಜಾಸ್ತಿ ನಿಮಗೆ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಲೊಕೇಶನ್ ಬಂದು ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮತ್ತೆ ಸ್ಪೆಸಿಫೈ ಮಾಡಿದ್ದಾರೆ. ಜಾಯ್ನಿಂಗ್ನ ನೋಡಿದ್ರೆ ನೀವು ಇಮಿಡಿಯೇಟಾಗಿ ಯಾರು ಜಾಯ್ನ್ ಆಗೋದಕ್ಕೆ ರೆಡಿ ಇದ್ದೀರಾ ಅವ್ರನ್ನ ಇಲ್ಲಿ ಜಾಸ್ತಿ ಹುಡುಕ್ತಿದ್ದಾರೆ. ಹಾಗೆ ನಾನು ನಿಮಗೆ ಹೇಳಿದೆ ಇಲ್ಲಿ ಲೈಕ್ ಅಪ್ಲೈ ಮಾಡೋದಕ್ಕೆ ಹೇಗೆ ಫಾರ್ಮ್ಯಾಟ್ ಇದೆ ಅಂದರೆ ಒಂದು ಇಮೇಲ್ ಇದೆ. ಆ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮ್ ಮತ್ತು ಒಂದು ಫಾರ್ಮ್ಯಾಟಲ್ಲಿ ಇಮೇಲ್ನ ಸೆಂಡ್ ಮಾಡಬೇಕು ಅಂತ. ಆ ಇಮೇಲ್ ಅಂದರೆ ಇಲ್ಲಿ ನಾನು ಫಸ್ಟ್ ವೆಬ್ಸೈಟಲ್ಲಿ ತೋರಿಸಿದ್ನಲ್ಲ ಆ ಇಮೇಲ್ಗೂ ಕೂಡ ನೀವು ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿದೆ hiring@severasservice.com ಅಂತ. ಈ ಇಮೇಲ್ಗೂ ಕೂಡ ನೀವು ಇಮೇಲ್ನ ಮಾಡ್ಬೋದಾಗಿರುತ್ತೆ. ಇಲ್ಲಾಂದರೆ ಕಾಲ್ ಅಥವಾ ವಾಟ್ಸಪ್ನ ಮಾಡ್ಬೋದು. ಅವ್ರ ನಂಬರ್ ಕೂಡ ಕೊಟ್ಟಿದ್ದಾರೆ. ಇದು ನಾನು ಕೆಲವೊಬ್ಬರು ನನ್ನ ಸ್ಕ್ರೀನ್ ಅಂದರೆ ಲ್ಯಾಪ್ಟಾಪ್ ಸ್ಕ್ರೀನ್ ರೆಕಾರ್ಡಿಂಗ್ ಅಷ್ಟು ಕ್ಲಾರಿಟಿ ಇಲ್ಲ, ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಅದರಿಂದ ನಂಬರ್ನ ನಾನು ಪ್ರೊನೌನ್ಸ್ ಮಾಡ್ತೀನಿ ಅಂದರೆ ಹೇಳ್ತೀನಿ. ಏನಾದ್ರು ನಿಮಗೂ ಕೂಡ ಯಾರಿಗಾದ್ರೂ ಸ್ಕ್ರೀನ್ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅಂದರೆ ಈ ನಂಬರ್ನ ನೀವು ಕರೆಕ್ಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ಇಲ್ಲಿ ಝೂಮ್ ಮಾಡಿ ಕೂಡ ನಿಮಗೆ ಒಂದ್ಸಲ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು 8380890959 ಅನ್ನೋದು ಅವರ ನಂಬರ್ ಆಗಿದೆ. ಹಾಗೆ ಇಲ್ಲಿ ಇಮೇಲ್ ಐ ಡಿ ಕೂಡ ನಾನು ಹೈಲೈಟ್ ಮಾಡಿ ತೋರಿಸ್ತೀನಿ. ಈ ಇಮೇಲ್ ಐ ಡಿಗೆ ನೀವು ಇಮೇಲ್ನ ಮಾಡಬೇಕಾಗಿರುತ್ತೆ. ಹಾಗೆ ಅವರ ಇನ್ನೊಂದು ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ. ಬೇಕಾದ್ರೆ ಈ 3 ಇಮೇಲ್ ನಾನು ಯಾವ ಇಮೇಲ್ ತೋರಿಸಿದ್ದೀನಿ ಎಲ್ಲ ಇಮೇಲ್ಗೂ ನೀವು ಮಾಡ್ಬೋದು. ನೀವು ಹೇಗೆ ಇಮೇಲ್ನ ಮಾಡಬೇಕು ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇಮೇಲ್ನ ಹಾಕಬೇಕು. ಸಬ್ಜೆಕ್ಟ್ ಲೈನಲ್ಲಿ ನೀವು ಅಪ್ಲಿಕೇಶನ್ ಫ್ರೀಲಾನ್ಸಿಂಗ್ ಟ್ರಾನ್ಸ್ಕ್ರಿಪ್ಟರ್ ಆರ್ ಟ್ರಾನ್ಸ್ಲೇಟರ್ ಲ್ಯಾಂಗ್ವೇಜ್ ನೇಮ್ ಅಂದರೆ ನೀವು ಯಾವ ಲ್ಯಾಂಗ್ವೇಜ್ ನೇಮಲ್ಲಿ ಬ್ರ್ಯಾಕೆಟಲ್ಲಿ ನೀವು ಕನ್ನಡ ಭಾಷೆಗೆ ಅಪ್ಲೈನ ಮಾಡ್ತಾ ಇದ್ರೆ ಕನ್ನಡ ಅಂತ ಹಾಕಬೇಕು. ಇಂಗ್ಲೀಷ್ ಅಂದರೆ ಇಂಗ್ಲೀಷ್, ಹಿಂದಿ, ತಮಿಳ್ ಯಾವ್ದು ಹೇಳ್ತೀರಾ ಅದನ್ನು ನೀವು ಹಾಕಬೇಕು. ಅದಾದಮೇಲೆ ಜಾಬ್ ಟೈಪ್ ಫುಲ್ ಟೈಮ್ ಮಾಡ್ಬೇಕಂತಿದ್ದೀರಾ, ಪಾರ್ಟ್ ಟೈಮ್, ಫ್ರೀಲಾನ್ಸಿಂಗ ಅದನ್ನು ಸ್ಪೆಸಿಫೈ ಮಾಡಬೇಕು. ಅದಾದಮೇಲೆ ನೀವು ಇಲ್ಲಿ ಪೇಮೆಂಟ್ನ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಲೈಕ್ 5000 ಇಂದ 35,000 ಪರ್ ಮಂತ್ವರೆಗೂ ನೀವು ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋಗೆ 5000 ಏನಕ್ಕೆ ಹೇಳಿದ್ದಾರೆ ಅಂದರೆ ನೀವೇನಾದ್ರು ಕಮ್ಮಿ ಆಡಿಯೋಸ್ನ ಮಾಡಿದ್ರಿ, ಜಾಸ್ತಿ ಪ್ರಾಜೆಕ್ಟ್ಸ್ಗಳನ್ನ ನೀವೇ ತೊಗೊಂಡ್ಲಿಲ್ಲ ಅಂದರೆ ಆ ಟೈಮಲ್ಲಿ ನಿಮಗೆ 5000 ಬರುತ್ತೆ. ಇಲ್ಲ ನಾವು ಆಡಿಯೋಸ್ಗಳನ್ನ ತೊಗೊಳ್ತಾ ಮಾಡ್ತೀವಿ ಅಂದಾಗ ನಿಮಗೆ 35+ ಕೂಡ ನೀವು ಇಲ್ಲಿ ಮಾಡ್ಬೋದು. ವರ್ಕ್ ಲೊಕೇಶನ್ ನೋಡಿದ್ರೆ ರಿಮೋಟ್ ಅಂತ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಇದನ್ನು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಈ ಕಂಪ್ನಿ ಅಥವಾ ಈ ರೋಲಿನ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ಈ ಪ್ಲಾಟ್ಫಾರ್ಮಲ್ಲಿ ಹೇಗೆ ಅಪ್ಲೈನ ಮಾಡೋದು ಅಂದರೆ ಇಲ್ಲಿ ಕ್ವಿಕ್ ಅಪ್ಲೈ ಅನ್ನೋ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಯಾರು ಈ ವೆಬ್ಸೈಟಲ್ಲಿ ಇನ್ನೂ ಲಾಗಿನ್ ಆಗಿಲ್ಲ ಅವ್ರಿಗೆ ಈ ಆಪ್ಷನ್ ತೋರಿಸುತ್ತೆ. ಇಲ್ಲಿ ನೀವು ಸೈನ್ ಇನ್ ಆರ್ ಸೈನ್ ಅಪ್ ಅಂತ ಕೊಡಬೇಕು. ಸೊ ಇಲ್ಲಿ ನೀವು ನಿಮ್ಮ ನೇಮ್, ಇಮೇಲ್, ಕಾಂಟ್ಯಾಕ್ಟ್ ನಂಬರ್, ರೆಸ್ಯೂಮ್ನ ಅಪ್ಲೋಡ್ ಮಾಡಿ ಲಾಗಿನ್ ಆಗಬೇಕಾಗಿರುತ್ತೆ. ಅದಾದಮೇಲೆ ಜಸ್ಟ್ ನಾನು ನಿಮಗೆ ಹೇಳಿದಾಗೆ ಅಂದರೆ ನೀವು ಬೇಸಿಕ್ಲಿ ಲಾಗಿನ್ ಆಗಬೇಕು. ಅಂದರೆ ಜಸ್ಟ್ ಇನ್ಫಾರ್ಮೇಷನ್ಸ್ ಬೇರೆ ಆ್ಯಪ್ಗಳಲ್ಲಿ ಹೇಗೆ ಲಾಗಿನ್ ಆಗ್ತೀರಾ ಹಾಗೆ ಲಾಗಿನ್ ಆಗಿ ಇಲ್ಲಿ ಕ್ವಿಕ್ ಅಪ್ಲೈ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದು ಅಪ್ಲೈನ ತೊಗೊಳುತ್ತೆ. ನೀವು ಹೇಗೆ ನೌಕರಿ ಅಥವಾ ಲಿಂಕ್ಡ್ಇನಲ್ಲಿ ಮಾಡ್ತೀರಾ ಅದೇ ರೀತಿಯಲ್ಲಿ ಕ್ವಿಕ್ ಅಪ್ಲೈನ ತೊಗೊಂಡುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಅದಕ್ಕಿಂತ ಬೆಟರ್ ನಾವು ಹೇಳಿರುವಂಥ ಇಮೇಲ್ ಐ ಡಿಗೆ ಡೈರೆಕ್ಟಾಗಿ ಇಮೇಲ್ ಅಥವಾ ಕಾಲ್ನ ಮಾಡಿ ನಿಮ್ಮ ವೇಕೆನ್ಸಿನ ನೀವು ತಿಳ್ಕೊಬೋದಾಗಿರುತ್ತೆ. ಇಲ್ಲ ಅವರ ಇಮೇಲ್ಗೆ ವೆಯ್ಟ್ ಮಾಡ್ತೀವಿ ಅಂದರೆ ನಿಮ್ಮ ಇಮೇಲ್ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ನ ಡೈಲಿ ಚೆಕ್ ಮಾಡ್ಕೊಳ್ತಾ ಇರಿ. ಹಾಗೆ ಯಾವುದೇ ಅನ್ನೋನ್ ನಂಬರ್ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.